ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಅಂತಲ್ಲ, ಒಂದಿಷ್ಟು ಜನ ನನಗೆ ಮನೆ ಬಗ್ಗೆ ಕೇಳ್ತಾಯಿದ್ರು, ಮತ್ತು ಮನೆ ಯಾರು ಕಟ್ಟಿಸ್ತಾ ಇರೋದಂತೂ ಕೂಡ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಮನೇನ ಕಟ್ಟಿಸ್ತಾ ಇದ್ದೀವಿ. ಮತ್ತು ತುಂಬ ಜನದ ಒಂದಿಷ್ಟು ಪ್ರಶ್ನೆ ಏನು ಅಂದರೆ, ಸುನಿಲ್ ಮನೆ ಕಟ್ಟಿಸ್ತಾ ಇದ್ದಾರಾ ಅಂತಲೇ ಕೇಳ್ತಾ ಇದ್ರು. ಸುನಿಲ್ ಮನೆ ಕಟ್ಟಿಸ್ತಾರೆ ಖಂಡಿತ. ಅಂದರೆ ಸುನಿಲ್ ಆಲ್ರೆಡಿ ಇವಾಗ ಒಂದು 8 ವರ್ಷದಲ್ಲಿ ಒಂದು ಮನೇನ ಕಟ್ಟಿಸಿದ್ದಾರೆ ಸುನೀಲು. ಅಂದರೆ ಅವರು ಊರಲ್ಲಿರೋದು ಕೂಡ ಅದು ದೊಡ್ಡ ಮನೆಯೇ ಕಟ್ಟಿಸಿದ್ರು. ಹಿಂದೆ ಅವರ ಚಿಕ್ಕಮ್ಮ, ಅವರಪ್ಪ ಅವ್ರ ಚಿಕ್ಕಮ್ಮ ಇದ್ದಾರೆ. ಮುಂದ್ಗಡೆ ಮನೆ ನಾವಿದ್ವಿ ಇವಾಗ ಸುನಿಲ್ ತಮ್ಮನೇ ಇದ್ದಾರೆ ಇವಾಗ ಮನೇಲಿ. ಮತ್ತು ಅವರು ಇವಾಗ ಹೊಸದಾಗಿ ಮೈಸೂರಿನಲ್ಲೇ ಕಟ್ಟಿಸ್ಬೇಕು ಅಂತಂದರೆ ಸದ್ಯಕ್ಕಂತ ಇವಾಗ ಅವರು ಮನೆ ಕಟ್ಸೋದಿಲ್ಲ. ಯಾಕೆಂದರೆ ಆಲ್ರೆಡಿ ಅಲ್ಲಿ ಅವ್ರ ಮನೆ ಇದೆ. ಇವಾಗ ಅವ್ರಿಗೆ ಮನೆ ಅವಶ್ಯಕತೆ ಇವಾಗ ಸದ್ಯಕ್ಕಿಲ್ಲ. ಯಾಕೆ ಸುನಿಲ್ ಆಲ್ರೆಡಿ ಇನ್ನೂ ರಿಟೈರ್ಡ್ ಆಗಿಲ್ಲ, ಅವ್ರು ಡ್ಯೂಟಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಮನೆ ಅವಶ್ಯಕತೆ ಇಲ್ಲ. ಅವ್ರ ಮನೆ ಏನಾದರೂ ಕಟ್ಟೋದು ಅಂತಾರೆ. ಇನ್ನೊಂದು ನಾವು ಅಂದ್ಕೊಂಡಿರೋ ಪ್ರಕಾರ ಇನ್ನೊಂದು 4-5 ವರ್ಷ ಅವ್ರಿಗೆ ಮನೆ ಬೇಡ, ಇನ್ನೊಂದು 4-5 ವರ್ಷ ಬಿಟ್ಟು ಮನೇನ ಮೈಸೂರಿನಲ್ಲೇ ಕಟ್ಸ್ಕೊಳ್ಳಿ ಅಂತ. ಯಾಕೆಂದರೆ ಮೈಸೂರಲ್ಲಿ ಆಲ್ರೆಡಿ ನಮ್ಮದು ಸೈಟ್ ಇದೆ. ನಮ್ಮದು ಅಂತಂದರೆ ನಮ್ಮ ಮೈಸೂರು ಆರ್ ಟಿ ನಗರದಲ್ಲಿ ನನ್ನ ಸೈಟ್ ಇದೆ. ನನ್ನ ಸೈಟಲ್ಲಿ ಅದು ಶೈಲಿಗೆ ಅಲ್ಲೇ ಮನೆ ಕಟ್ಸ್ಕೊಳಕ್ಕಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇರುವಂಥ ಅದು ಸೈಟು. ಅಲ್ಲೇ ಅವರು ಮುಂದಕ್ಕೆ ಮನೆ ಕಟ್ಕೊಳ್ಳಿ ಅನ್ನೋ ಒಂದು ಆಸೆ ಇದೆ. ಅವ್ರಿಗೂ ಕೂಡ ಅಲ್ಲೇ ಮನೆ ಕಟ್ಟಿಸ್ಬೇಕು ಅನ್ನೋದೇ ಅವ್ರಿಗೂ ಆಸೆ. ಯಾಕೆಂದರೆ ಅವ್ರು ತಗೊಂಡಿರೋ ಸೈಟ್ಗಳು ಕೂಡ ಇದೆ, ಬೇರೆ ಕಡೆ ಇದೆ. ಅದಕ್ಕಿಂತ ಇದು ತುಂಬಾ ಸಿಟಿ ಆರ್ ಟಿ ನಗರ ಅಂದರೆ ಅದು ಅಫಿಷಿಯಲ್ ಏರಿಯಾ ಮತ್ತು ತುಂಬ ಚೆನ್ನಾಗಿದೆ ಅಲ್ವಾ. ಅದು ನನಗೂ ಕೂಡ ನನ್ನ ತವ್ರ ಮನೆಯಿಂದ ಬಂದಿರುವಂಥ ಸೈಟ್ಗಳಲ್ಲಿ ಅದರಲ್ಲಿ ಒಂದು ಸೈಟು ಶೈಲಿಗೆ ಕೊಟ್ಟರೆ ಅವಳು ಕೂಡ ಅಲ್ಲಿ ಮನೆ ಕಟ್ಕೋಬೋದಲ್ವ. ಅವ್ರ ಸೈಟ್ಗಳಲ್ಲೇ ಇರಲಿ. ಅದು ಅಂದರೆ ಅವ್ರು ಜಾಸ್ತಿ ತೆಗ್ದಿರೋದು ಒಂದೊಂದು ಜಾಗ 5 ಗುಂಟೆ 10 ಗುಂಟೆ ಈ ರೀತಿ ತಗೊಂಡಿರೋಂಥ ಜಾಗ, ಶೈಲು ತಗೊಂಡಿರೋ ಜಾಗ ಅದೆಲ್ಲ ಮುಂದೆ ಬೇಕಾಗುತ್ತಲ್ವ. ಹಾಗಾಗಿ ನಾನು ಕೊಡೋ ಸೈಟಲ್ಲೇ ಮುಂದೆ ಒಂದಿನ ಮನೆ ಕಟ್ಟಲಿ. ಅದು ತುಂಬ ಚೆನ್ನಾಗಿದೆ ಏರಿಯಾ ಮತ್ತು ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅನ್ನೋದೇ ನನ್ನ ಆಸೆ ಇದೆ. ಹಾಗಾಗಿ ಅವ್ರಿಗೆ ಸದ್ಯಕ್ಕೆ ಇವಾಗ ಮನೆ ಬೇಡ. ಇನ್ನೊಂದು 4-5 ವರ್ಷ ನೋಡೋಣ, ಬೇಗ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಇನ್ನೊಂದು 4-5 ವರ್ಷ ಮನೆ ಬೇಡ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಇನ್ನು ಮಕ್ಕಳು ಚಿಕ್ಕವರು, ಸುನಿಲ್ ಅಲ್ಲಿಂದ ಬರಬೇಕು, ಬಂದು ಸ್ವಲ್ಪ ಅವರು ಸುಧಾರಿಸ್ಕೊಂಡು ಮತ್ತು ಇನ್ಯಾವುದಾದ್ರೂ ಒಂದು ಕೆಲಸ ತಗೊಂಡು ನಂತರ ಮನೆ ಅಂತ ಕೈ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸುಮ್ಮನೆ ಸಡನ್ಲಿ ದುಡ್ಕೋಕ್ಕಾಗಲ್ಲ. ಹಂಗಾಗಿ ಈಗ ಅವ್ರಿಗಂತೆ ಮನೆ ಕಟ್ಟಿಸ್ತಾ ಇಲ್ಲ. ಇವಾಗ ನಮ್ಮ ಮನೆ ಬೇಕು. ನಮಗೇನು ಅಂತಂದರೆ, ನಮ್ಮ ಮೈಸೂರಿನಲ್ಲೇ ನಮ್ಮದು ಹಳೆ ಮನೆ ಇತ್ತು. ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಬಂದಂಥ ಒಂದು ಹಳೆ ಮನೆ, ಅದು ಅಲ್ಲೇ ಇವಾಗ ಒಡಿಸ್ಬಿಟ್ಟು ಇವಾಗ ಮನೆ ಕಟ್ಟೋಣ ಅಂದ್ಬಿಟ್ಟು ಎಲ್ಲ ಒಡ್ಸಾಕಿ ಗುದ್ಲಿ ಪೂಜೆ ಕೂಡ ಮಾಡಿದ್ವಿ. ನಾವು ಇಲ್ಲಿ ಬಿಟ್ಟೋಗಿ ನಾವು ತೋಟ ತಗೊಂಡ್ವಿ ಹುಣಸೂರು ಹತ್ರ, ಅಲ್ಲಿ ಸೆಟಲ್ಡ್ ಆಗಿದ್ವಿ. ನಮ್ಮ ತೋಟದ ಮನೆ ತೋಟ ಎಲ್ಲ ಅಲ್ಲೇ ಇದೆ. ಅದು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಇವಾಗ ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಮಗೆ ಸದ್ಯಕ್ಕೆ ಮನೆ ಇಲ್ಲ, ನಮ್ಮ ಮೈಸೂರಿನಲ್ಲಿ ಮನೆ ಇಲ್ಲ. ಅದೊಂದು ತುಂಬಾ ಸಿಕ್ಕಾಪಟ್ಟೆ ಬೇಜಾರು. ಯಾಕಂದರೆ ಬಾಡಿಗೆ ಮನೆಗಳಲ್ಲಿರೋದು, ಅಲ್ಲಿ ಇಲ್ಲಿ ಏನು ಇಲ್ಲದೋರಂಗೆ ಸುತ್ತೋದು ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಇರುತ್ತೆ. ಅಂದರೆ ಅನಿವಾರ್ಯ ಇರಲೇಬೇಕಾಗುತ್ತೆ. ಈಗ ಶೈಲು ಇದ್ದಾಳೆ, ನಾವೆಲ್ಲ ಇದ್ದೀವಿ, ಮಕ್ಕಳು ಓದ್ತಾ ಇದ್ದಾರೆ. ಹಂಗಾಗಿ ನಾವು ದಿಢೀರಂತ ಬಂದ ತಕ್ಷಣ ಮನೆ ಕಟ್ಕೊಳ್ತೀವಿ ಅನ್ನೋಕ್ಕೆ ಸಾಧ್ಯ ಆಗಲಿಲ್ಲ. ನಾವಿವಾಗ ಮೈಸೂರಿಗೆ ನಾವು ಇಲ್ಲಿಂದ ಮೈಸೂರಿಂದ ಅಲ್ಲಿ ಹೋಗಿ 20 ವರ್ಷ ಆಗಿತ್ತು, ಇಲ್ಲಿಗೆ 20 ವರ್ಷ. ಅಲ್ಲಿಂದ ಬಂದು ಆಲ್ರೆಡಿ ಇವಾಗ 4 ವರ್ಷ ಆಯಿತು. ನಾವು ಬಂದ ತಕ್ಷಣವೇ ಮನೆ ಕಟ್ಟಿಸ್ತೀವಿ ಅನ್ನೋಕ್ಕೆ ನಮ್ಮ ಕೈಯಿಂದ ಆಗಲಿಲ್ಲ ಅಲ್ವ. ಇಲ್ಲಿ ಯಾವುದೇ ಒಂದು ಮಾಡಬೇಕು ಹಂತವಾಗಿ ಮಾಡಿದ್ರೇ ಸ್ವಲ್ಪ ಚೆನ್ನಾಗಿರೋದು. ಹಂಗಾಗಿ ಇವಾಗ ನಮಗೇನೋ ದೇವರು ಆಶೀರ್ವಾದದಿಂದ ಮನೆ ಕಟ್ಟೋ ಯೋಗ ಅಂತ ಅಂದ್ಕೊಳ್ತೀನಿ. ಈಗ ನಮಗೆ ಅಂತ ಒಂದು ಸ್ವಂತ ಮನೆ ಬೇಕು. ನಮಗೆ ಮನೆ ಬೇಕಲ್ವಾ. ಅದಕ್ಕೋಸ್ಕರ ಇವಾಗ ನಾವು ಮನೇನ ಕಟ್ಟಿಸ್ತಾ ಇದ್ದೀವಿ. ಆ ಮನೆ ಕಟ್ಸೋಕ್ಕೆ ಗುದ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಗುದ್ಲಿ ಪೂಜೆ ಮಾಡಿದ್ಮೇಲೆ ಅಷ್ಟರಲ್ಲಿ ಯಾವಾಗಲೇ ನಮ್ಮದು ಜಾಗ ಅಂದರೆ ನಮ್ಮದು ಸ್ವಲ್ಪ ಮೈಸೂರು ಪಕ್ಕ ಅಲ್ವಾ. ಹಾಗಾಗಿ ಮೊದಲೆಲ್ಲ ಅದು ಇದಿತ್ತು, ಪಂಚಾಯಿತಿ ಇತ್ತು. ಇವಾಗೆಲ್ಲ ಕಾರ್ಪೊರೇಷನ್ಗೆ ಸೇರ್ತು. ನಮ್ಮದು ಕಾರ್ಪೊರೇಷನ್ಗೆ ಸೇರ್ಕೊಂಡ್ಮೇಲೆ ಅದು ಒಂದಿಷ್ಟು ಪ್ರೊಸೆಸ್ಗಳಿರುತ್ತೆ. ಪರ್ಮಿಷನಿಂದ ನಮ್ಮ ಮೈಸೂರಲ್ಲಿ ಮನೆಯೇ ಕಟ್ಟೋಂಗಿಲ್ಲ. ಹಂಗಾಗಿ ಈಗ ಪರ್ಮಿಷನ್ ಬೇಕಲ್ಲ. ನಾವು ಪರ್ಮಿಷನ್ಗೆ ಅಂತ ಹಾಕಿದ್ವಿ. ಮತ್ತು ಅಷ್ಟರಲ್ಲಿ ಎಲ್ಲ ಕಾರ್ಪೊರೇಷನ್ಗೆ ಕೂಡ ನಮ್ಮದು ಜಾಗ ಎಲ್ಲ ಕಾರ್ಪೊರೇಷನ್ಗೆ ಸೇರ್ಕೊಂಡ್ಮೇಲೆ, ಕಾರ್ಪೊರೇಷನ್ಗೆ ಸೇರಿದ್ಮೇಲೆ ಇವಾಗ ಅದೆಲ್ಲ ಇನ್ನೂ ಅಪ್ಡೇಟ್ ಬರಬೇಕಿತ್ತು. ಅದೆಲ್ಲ ಈ ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ಹೇಳಿದರೆ. ನಮ್ಮದು ಗುದ್ಲಿ ಪೂಜೆ ಐತಲ್ಲ ಅಷ್ಟೇ. ಇನ್ನು ಮುಂದಕ್ಕೆ ನಾವು ಯಾವುದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಲ್ಲ. ಅದೊಂದು ನಿಜವಾಗ್ಲೂ ತುಂಬಾ ಬೇಜಾರು. ಯಾಕೆಂದರೆ ನಾವು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿತ್ತು ಅಂತಂದರೆ ಗ್ರೌಂಡ್ ಫ್ಲೋರ್ ಆಗೇ ಬಿಡ್ತಾಯಿತ್ತು ಅಂತ ಅಂದ್ಕೊಳ್ತೀನಿ. ನಮ್ಮದು ಒಂದು ಇದೆಲ್ಲ ಬಂದಿದೆ, ತೋರಿಸ್ತೀನಿ ರೀ. ಒಂದು ಯಾವ ಥರ ಮನೆ ಪ್ಲ್ಯಾನಿಂಗು ಅದೆಲ್ಲ ಕೂಡ ಪ್ಲ್ಯಾನಿಂಗ್ ಎಲ್ಲ ಬಂದಿದೆ. ಯಾವ ಥರ ಕಟ್ಟಿಸ್ಬೇಕು ಏನು. ನಮ್ಮದು ಕೆಳಗಡೆ ಗ್ರೌಂಡ್ ಬರುತ್ತೆ, ಕೆಳಗಡೆ ಒಂದೇ ಒಂದು ಬೆಡ್ರೂಮ್, ಒಂದು ರೂಮ್ ಮಾಡಿ ಮತ್ತು ಫುಲ್ಲು ಕಾರ್ ಪಾರ್ಕಿಂಗ್ ಈ ರೀತಿ ಮಾಡಿ, ಅದರಿಂದ ಮೇಲ್ಗಡೆ ಹೋಯ್ತು ಅಂದರೆ ಒಂದು ಅಡುಗೆ ಮನೆ, ಒಂದು ಲಿವಿಂಗ್ ಏರಿಯಾ, ಮತ್ತು ಒಂದು ರೂಮು, ಒಂದು ವಾಶ್ರೂಮು, ಮತ್ತು ಒಳಗಡೆಯಿಂದನೇ ಮೆಟ್ಲು, ಅದರಿಂದ ಮೇಲೆ ಹೋಯ್ತು ಅಂದರೆ 2 ಬೆಡ್ರೂಮ್ ಬರುತ್ತೆ. ಈ ರೀತಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಹಾಕ್ಸಿ ನನ್ನ ಮಗ ಆಲ್ರೆಡಿ ತಂದಿಟ್ಟಿದ್ದಾನೆ. ಇನ್ನು ಅದೊಂದು ಸ್ವಲ್ಪ ಪ್ರೊಸೆಸ್ ಆಗಿಬಿಡ್ತಂದರೆ ಬೇಗ ಕೆಲಸನ ಸ್ಟಾರ್ಟ್ ಮಾಡಬೇಕು. ಅದೊಂದು ನೋಡಿಯಪ್ಪ ಪೆಂಡಿಗಲ್ಲಿ ನಿಂತಿರೋದ್ರಿಂದ ನಿಜವಾಗ್ಲೂ ನಾವು ಅಂದ್ಕೊಂಡ್ವಿ ಇವಾಗ ಗುದ್ಲಿ ಪೂಜೆ ಮುಗಿದ ತಕ್ಷಣ ಆದರೆ ನಾಳೆಯಿಂದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ಬೋದಲ್ವಾ ಇನ್ನೇನು ಅಂತ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಂದರೆ ಅದು
ಇವಾಗ ಹೊಸ್ದಾಗಿ ಬಿಟ್ಟಿರೋದ್ರಿಂದ ಏನಂದರೆ ಅದು ಅಪ್ಡೇಟ್ ಆಗಿರಲ್ಲ. ನಮ್ಮದು ಎಲ್ಲ ಕಾರ್ಪೊರೇಷನ್ ಸೇರ್ಕೊಂಡಿರೋದ್ರಿಂದ ನಮಗೆ ಕಾರ್ಪೊರೇಷನ್ ಸೇರ್ಕೊತೀವಿ ಇವಾಗ ಆ ಜಾಗದಲ್ಲಿ ಅಂತಂದರೆ ನಮಗೆ ಕಸ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ, ಮತ್ತು ಇದೆಲ್ಲ ಬರುತ್ತೆ ನೋಡಿ, ನೀರೆಲ್ಲ ಬರ್ತಾ ಇರುತ್ತೆ, ಅದ್ಯಾವುದೋ ನೀರುಗಳೆಲ್ಲ ಬರ್ತಾ ಇರುತ್ತೆ. ಮಾಮೂಲು ಊರಲ್ಲೆಲ್ಲ ಮೊದಲು ಅಲ್ಲಿ ನೀರು ಟ್ಯಾಂಕ್ ನೀರು ಬರ್ತಾಯಿತ್ತು, ಇವಾಗ ಬೇರೆ ಯಾವುದೋ ಕಾವೇರಿ ನೀರು ಅದು ಇದೆಲ್ಲ ಬರುತ್ತೆ ಅಂತಾರಲ್ವ, ಹಂಗಾಗಿ ಅದೆಲ್ಲ ಸ್ವಲ್ಪ ಪ್ರೊಸೆಸ್ ಆಗೋದು ಸ್ವಲ್ಪ ನಮಗೆ ಲೇಟ್ ಆಗಿದೆ. ಹಾಗಾಗಿ ನಮಗೆ ಮನೆ ಕೂಡ ಕಟ್ಟೋದು ಸ್ವಲ್ಪ ಮುಂದಕ್ಕೆ ಹೋಗಿದೆ, 1-2 ತಿಂಗಳು ಮುಂದೆ ಹೋಯ್ತು ಅಂತಲೇ ಹೇಳ್ಬೇಕು. ಇವಾಗ ಆಲ್ರೆಡಿ 1 ತಿಂಗಳು ಆಗೋಯ್ತು, ನಾವು ಗುದ್ಲಿ ಪೂಜೆ ಎಲ್ಲ ಮಾಡಿ 1 ತಿಂಗಳು ಮುಗಿತಾ ಬಂತು. ಇಷ್ಟೊತ್ತಿಗೆ ಆಗಿರೋ ಕೆಳಗಡೆ ಗ್ರೌಂಡ್ ಮುಗಿದು ಮೇಲ್ಗಡೆ ಕೆಲಸ ಸ್ಟಾರ್ಟ್ ಮಾಡಿರ್ತಿದ್ವಿ ಅಂತ ಅಂದ್ಕೊಳ್ತೀನಿ. ಇರಲಿ, ನಾವು ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀವಿ. ನಾವು ಅಲ್ಲೇನೂ ಇರ್ಬೇಕಾದ್ರೆ ನಮ್ಮ ಸ್ವಂತ ಮನೇಲಿ ಇದ್ವಿ, ಊರಲ್ಲೆಲ್ಲ ನಮ್ಮ ಸ್ವಂತ ತೋಟ, ನಮ್ಮ ಸ್ವಂತ ಮನೆಯಿಂದ ಓಡಾಡ್ಕೊಂಡಿದ್ವಿ. ಇವಾಗ ಅಲ್ಲಿ ಬಂದಮೇಲೆ ಇವಾಗ 3 ವರ್ಷದಿಂದ ನಿಮಗೆ ಗೊತ್ತಿದೆ, ಒಂದಲ್ಲ ಅಂತ 3 ಮನೆ ಚೇಂಜ್ ಮಾಡಿದ್ವಿ. ಒಂದಿಷ್ಟು ಜನ ಅನ್ಬೋದು ಏನು ಇವರು 3 ಮನೆನೇ ಚೇಂಜ್ ಮಾಡಿದ್ರು ಅಂತ. ನಾವಿರುವಂಥ ಒಂದು ಜಾಗ ನಮಗೆ ಕಂಫರ್ಟಬಲ್ ಇದ್ದರೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ನಾನು ಎಷ್ಟೋ ಸರಿ ಕಣ್ಣೀರು ಕೂಡ ಹಾಕ್ಬಿಟ್ಟಿದ್ದೀನಿ ಮನೆಗಳಲ್ಲಿ. ಏನಕ್ಕೆ ಅಂದರೆ ನಾವು ಹುಟ್ಟಿ ಬೆಳೆದು ನಾವು ಯಾವಾಗ ದಿನದಲ್ಲಿ ನಮ್ಮ ಮನೆಗಳಲ್ಲಿ ಬಾಡಿಗೆ ಮನೆ ಅಂತ ನಮ್ಮ ಫ್ಯಾಮಿಲಿಯವರು ಯಾರು ಕೂಡ ಹೋಗಿ ಬಾಡಿಗೆ ಮನೆಗಳಲ್ಲಿ ಇದ್ದವರಲ್ಲ. ಅನಿವಾರ್ಯ ನಾವು ನಮ್ಮ ಸ್ವಂತ ಜಾಗ ಎಲ್ಲ ಇಟ್ಕೊಂಡು ಮನೆ ಇಟ್ಕೊಂಡು ಇಲ್ಲಿ ಮಕ್ಕಳು ಓದ್ಸೋಕ್ಕೋಸ್ಕರ ಇಲ್ಲಿ ಬಂದು, ಮತ್ತು ನಮ್ದು ಅಲ್ಲಿ 2 ಮನೆ, ಒಂದು ತೋಟದ ಮನೆ, ತೋಟ, ಮತ್ತು ಅದು ಬಿಟ್ಟು ಶೈಲವ್ರು ಮಾಡಿದ ಮನೆ, ಅದನ್ನೆಲ್ಲ ಬಿಟ್ಟು ನಾವು ಒಂದು ಈ ಬೇರೆ ಒಂದು ಜಾಗಕ್ಕೆ ಬಂದಾಗ ನಮಗೆ ಒಂಥರ ಓನರ್ಗಳು ಮಾತಾಡೋ ಮಾತು ರೀತಿಗಳಾಗ್ಬೋದು, ಅಥವಾ ನಮ್ಗೆ ಅಲ್ಲಿ ಅಡ್ಜಸ್ಟ್ ಆಗದೆ ಇರೋ ರೀತಿ ಆಗ್ಬೋದು, ಇದೆಲ್ಲ ನಿಜವಾಗ್ಲೂ ನಮ್ಮ ಮೊದಲನೇ ಮನೆ ನಮಗೆ ಚೆನ್ನಾಗಿತ್ತು. ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಟೈಮು ಬ್ಯಾಕ್ ಪೇರ್ ಕಾಲು ನೋವಿತ್ತು, ಕೆಳಗಡೆ ಹತ್ತಿ ಇಳಿಯೋದೇ ಒಂದು ದೊಡ್ಡ ಹಿಂಸೆ. ಆ ಟೈಮಲ್ಲಿ ಬುಜ್ಜಿ ಪಾಪು ಚಿಕ್ಕವನಾಗಿರೋದ್ರಿಂದ ಶೈಲು ಏನು ತರಕಾರಿ ತರಕ್ಕೆ ಹೋಗ್ಬೇಕು ಅಂದರೂ ಕೂಡ ಕೆಳಗಡೆ ಇಳಿಯೋಕೆ ಅದೊಂದು ಕಾರಣ. ತುಂಬ ಒಳ್ಳೆ ಮನೆ ನಮ್ಗೆ ಸ್ಟಾರ್ಟಿಂಗಲ್ಲಿ ಸಿಕ್ಕಿದ್ದು. ಆಮೇಲೆ ಹಂಗೆ ಹೋಯ್ತಾ ಇನ್ನೂ ಒಂದು ಮನೆ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅಲ್ಲೆಲ್ಲ ಸ್ವಲ್ಪ ನಮಗೆ ನೀರಿನ ಪ್ರಾಬ್ಲಮ್ಮು ಅಥವಾ ಸ್ವಲ್ಪ ಗೊತ್ತಲ್ಲ, ನಮಗೆ ಒಂಥರ ಕಂಫರ್ಟಬಲ್ ಅನಿಸ್ತಿಲ್ಲ, ಹಾಗಾಗಿ ಅದು ಮನೆ ನಾವು ಚೇಂಜ್ ಮಾಡ್ಕೊಂಡ್ವಿ. ಇವಾಗಿರೋ ಮನೆಯನ್ನಂತೂ ಸದ್ಯಕ್ಕೆ ಇಲ್ಲೇ ಇದ್ಕೊಂಡು ನಾವು ಬೇರೆ ಒಂದು ನಮ್ಮ ಮನೆ ಕಟ್ಸ್ಕೊಂಡು ನಾವು ಆ ಜಾಗಕ್ಕೆ ಹೋಗಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ಕನಸು. ನಿಜವಾಗ್ಲೂ ಎಷ್ಟೋ ಸರಿ ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ನಾವು ನಮ್ಮ ಒಂದು ಬಾಡಿಗೆ ಮನೇಲಿ ಇದ್ದು ಅಭ್ಯಾಸ ಇದ್ದರೆ ಒಂಥರ ಅನಿಸ್ಕೊಳ್ತಿರ್ಬೋದು ಮೋಸ್ಟ್ಲಿ. ಪಾಪ ಅವ್ರುಗಳೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಾರೋ ಯಾವಾಗಲೂ ಅನ್ನೋದು ಗೊತ್ತಾಗಲ್ಲ. ಆದರೆ ಅಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಅದ್ರ ನೋವೇನು. ನಮ್ಮ ಸ್ವಂತ ಮನೆ ಅದು ಹೆಂಗೆ ಇರಲಿ, ಅಲ್ಲಿ ನಮ್ಮ ಸ್ವಂತ ಜಾಗ, ಸ್ವಂತ ಮನೆಯಲ್ಲಿ ವಾಸ ಮಾಡೋ ಇದೇ ಬೇರೆ ಇರುತ್ತೆ. ಅದು ಹಳೆ ಮನೆನೋ ಹೊಸ ಮನೆನೋ ಅದು ಯಾವ ಥರ ಇರುತ್ತೋ ಅದೇ ಒಂಥರ ಇರುತ್ತೆ. ಅದು ನಾವು ಬಾಡಿಗೆ ಮನೆಗಳು ಅಂತಂದರೆ ಎಷ್ಟು ಹಿಂಸೆ, ಎಷ್ಟು ಕಷ್ಟ ಇರುತ್ತೆ ಅಂತ ಅಲ್ಲಿ ಅನುಭವಿಸೋರಿಗೆ ಗೊತ್ತಿರುತ್ತೆ. ನಿಜವಾಗ್ಲೂ ಎಷ್ಟೋ ಸರಿ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ಟಿದ್ದೀರಿ, ಅಯ್ಯೋ ದೇವ್ರು ಯಾಕೆ ನಮ್ಗೆ ಇಷ್ಟೊಂದು ಈ ಥರ ಒಬ್ರ ಕೈಲಿ ಅನಿಸೋದು, ಈ ಥರ ಎಲ್ಲ ನಾವು ಎಲ್ಲ ಇಟ್ಕೊಂಡು ಈ ಥರ ಎಲ್ಲ ಸುತ್ತಕೊಂಡು ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಇದ್ಕೊಂಡು ಒಂದು ಮಾತು ಕೇಳಬೇಕಲ್ಲ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಯಾಕೆ ನಾನು ಒಂದು ಮಾತು ಕೇಳೋ ಮಗಳೇ ಅಂತೂ ನಾನು ಯಾವಾಗಲೂ ಅಲ್ಲ. ದೇವರ ಆಶೀರ್ವಾದದಿಂದ ಇವಾಗ ನಾವು ಮಗ ಎಲ್ಲ ನಿಂತ್ಕೊಂಡು ಮನೆ ಮಾಡ್ಕೊಬಿಡೋಣ. ಈಗ ಮೊದಲೆಲ್ಲ ಮಕ್ಕಳು ಚಿಕ್ಕವರಾಗಿದ್ದರು, ಮಗ ಆಗ್ಬೋದು ಮಗಳಾಗ್ಬೋದು, ಈಗೆಲ್ಲ ಒಟ್ಟಿಗೆ ಬೆಳೀತಾ ಇದ್ವು. ಈಗ ಮಗನೂ ದೊಡ್ಡವನಾದ, ಈಗ ನಮಗೂ ಒಂದು ಮನೆ ಬೇಕು ಅನ್ನೋ ಆಸೆ ಮಗನಿಗೂ ಇದೆ. ಅಂದರೆ ಅವನು ದೊಡ್ಡ ಕನಸು ಅಂದರೆ ನಾವು ಮೊದಲು ಒಂದು ಇಲ್ಲಿ ಮನೆ ಮಾಡಬೇಕು ಅನ್ನೋದೇ ನನ್ನ ಮಗನ ಒಂದು ದೊಡ್ಡ ಕನಸು. ಅದೊಂದು ಖುಷಿ. ನನ್ನ ಮಗನ ಕನಸು ಕೂಡ ಈಡೇರ್ತಾ ಇದೆ. ನಿಂತ್ಕೊಂಡೆಲ್ಲ ಮಾಡ್ತಾ ಇದ್ದಾನಪ್ಪ ಈಗ ಮನೆ ಕಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು ಅದೊಂದು ಖುಷಿ ಇದೆ. ಯಾಕೆಂದರೆ ಮಕ್ಕಳು ಬಂದು ಕೈ ಕೊಟ್ಕೊಂಡು ನಾವು ಮಾಡ್ತೀವಿ ಅಂತ ನಿಂತ್ಕೊಂಡಾಗಲೇ ಕೂಡ ತಂದೆ ತಾಯಿಗೆ ಒಂದು ಧೈರ್ಯ ಬರೋದು. ಅವನಿಂದನೇ ಇವಾಗ ನಾವು ಮನೆ ಮಾಡ್ತೀವಿ ಅಂತ ನಾವು ಮುಂದೆ ನುಗ್ಗಿರೋವಂಥದ್ದು ನನ್ನ ಮಗನಿಂದನೇ ಹೇಳ್ಕೊಬೇಕು. ಅಂದರೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ನಮ್ಮ ಮನೆನ ಕಟ್ಸ್ಕೊಂಡು ಗೃಹ ಪ್ರವೇಶ ಮಾಡಿಕೊಂಡು ಹೋಗುವಂಥ ಟೈಮ್ ಬರಲಿ. ಒಂದಿಷ್ಟು ಜನಕ್ಕೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ತುಂಬ ಜನಕ್ಕೆ ಒಂದಿಷ್ಟು ಕನ್ಫ್ಯೂಸ್, ಅಂದರೆ ನೀವು ಕಟ್ಸ್ತಿರೋದ, ಸುನೀಲ್ ಕಟ್ಸ್ತಿರೋದ, ಅಂದರೆ ಮನೆ ಎಲ್ಲಿಯವರು ಕೆಲಸಕ್ಕೆ ಬಂತು ಅಂದರೆ ಯಾವುದೇ ವೀಡಿಯೋಗಳು ಮಾಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ನೀವು ವೀಡಿಯೋ ಮಾಡದೇ ಇರೋ ಕಾರಣ ಅಂತಂದರೆ ಇನ್ನೇನಿಲ್ಲ. ಸ್ವಲ್ಪ ಮನೆ ಕಡೆ ಶೈಲು ಪ್ರಮೋಷನ್ ಅದು ಇದು ಅಂತ ಅವಳು ಸ್ವಲ್ಪ ಬ್ಯುಸಿ ಇರ್ತಾಳೆ. ಮತ್ತು ಪಾಪನ ನೋಡ್ಕೊಳಕ್ಕಂತೂ ಒಬ್ಬರು ಬೇಕೇ ಬೇಕು. ಇವಾಗ ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ಶೈಲು ಸ್ನಾನಕ್ಕೆ ಹೋಗಿದ್ದಾಳೆ ಇವಾಗ. ಹಾಗಾಗಿ ನಾನು ಮಾತಾಡ್ತಿದ್ದೀನಿ. ಇಲ್ಲ ಅಂದರೆ ಅವನಂತೂ ಒಂದು ನಿಮಿಷ ಕೂಡ ಇರೋದಿಲ್ಲ. ಇವಾಗ ಅವ್ನು ಸಿಕ್ಕಾಬಟ್ಟೆ ಕೀಟ್ಲ ಮಾಡ್ತಾನೆ. ಅವನನ್ನು ನೋಡ್ಕೊಳಕ್ಕೆ ಒಬ್ಬರು ಬೇಕೇ ಬೇಕು. ನಾನು ತಪ್ಪು ಶೈಲು ಅವ್ನ ಎತ್ಕೊಂಡಂಗೆ ಇರಬೇಕು. ಅವ್ನು ತುಂಬ ಕೇರ್ ಮಾಡಬೇಕು. ಮಕ್ಕಳು ಅಂದಮೇಲೆ ಗೊತ್ತಿದೆಯಲ್ಲ, ತುಂಬ ಕೇರ್ ಮಾಡಬೇಕು. ಮತ್ತು ಅದ್ರ ಒಳಗಡೆ ಅದು ಇದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಇದೆಲ್ಲ ಕೆಲಸಗಳು ಆಗ್ತಾನೆ ಇಲ್ಲ. ಅದು ನಮ್ಮ ಮನೆ ಕೆಲಸಗಳು, ಪರ್ಸ್ನಲ್ ಕೆಲಸಗಳು ಅಂತ ಇದ್ದೇ ಇರ್ತಾವಲ್ವ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇಲ್ಲ ಇತ್ತೀಚೆಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಆದಷ್ಟು ಬೇಗ ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಮನೆ ಕಟ್ಟಂಗೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರೀತಿಯಿಂದ ಆರೈಸಿ ಅಂತ ಕೇಳ್ಕೊಳ್ತೀನಿ. ಓಕೆ, ಬಾಯ್. ಮತ್ತು ಮುಂದಿನ ವೀಡಿಯೋಲಿ ಖಂಡಿತ ಸಿಗ್ತೀನಿ, ವ್ಲಾಗೆಲ್ಲ ಮಾಡ್ತೀನಿ. ಅವಾಗ ಈಗೊಂದು ಖಂಡಿತ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ.
ಥ್ಯಾಂಕ್ ಯು.